ಐಪಿಎಲ್ ನಲ್ಲಿ ಕಳೆದ 16 ವರ್ಷಗಳಿಂದ ಮಾಡಲಾಗದ ಸಾಧನೆಯನ್ನು WPL ನಲ್ಲಿ RCBಯ ಮಹಿಳಾ ಕ್ರೀಡಾಪಟುಗಳು ಸಾಧಿಸಿ ತೋರಿಸಿದ್ದಾರೆ. WPL ನ 2ನೇ ಸೀಸನ್ ನ ಫೈನಲ್ ನಲ್ಲಿ RCB ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾದವು. ಹಲವು ಆಯಾಮಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ RCB ತಂಡಕ್ಕಿಂತ ಬಲಿಷ್ಠವಾಗಿತ್ತು. ಜೊತೆಗೆ ಹೋಮ್ ಗ್ರೌಂಡ್ ನ ಅಡ್ವಾಂಟೇಜ್ ಕೂಡ DCಗೆ ಇತ್ತು. ಅದರೊಂದಿಗೆ ಟಾಸ್ ಕೂಡ ಡೆಲ್ಲಿ ಪಾಲಾಯಿತು. ಎಲ್ಲಾ ಪರಿಸ್ಥಿತಿಗಳು ಆರಂಭದಲ್ಲಿ, ಅದರಲ್ಲೂ ಮೊದಲ ವಿಕೆಟ್ ಕಳೆದುಕೊಳ್ಳುವವರೆಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಲಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಉತ್ತಮ ಅನ್ನೋದಕ್ಕಿಂತ ಸ್ಫೋಟಕ ಆರಂಭವನ್ನೇ ಪಡೆಯಿತು ಎನ್ನಬಹುದು. ಮೊದಲ 5 ಓವರ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಟವನ್ನು ನೋಡಿದರೆ ಕಡಿಮೆ ಅಂದರೂ 180ರ ಗಡಿ ದಾಟಬಹುದು ಎಂದು ಊಹಿಸಲಾಗಿತ್ತು. DC ಪರ ಸ್ಫೋಟಕ ಆರಂಭ ನೀಡಿದ ಶಫಾಲಿ ವರ್ಮಾ 27 ಎಸೆತಗಳಲ್ಲಿ 3 ಸಿಕ್ಸರ್ ಹಾಗೂ 2 ಬೌಂಡರಿಗಳ ನೆರವಿನಿಂದ 44 ರನ್ ಗಳಿಸಿ ಸೋಫಿ ಮೊಲಿನೆಕ್ಸ್ಗೆ ವಿಕೆಟ್ ಒಪ್ಪಿಸಿದರು. ಇವರ ಹಿಂದೆ ಡೆಲ್ಲಿ ಕ್ಯಾಪ್ಟನ್ ಮೆಗ್ ಲ್ಯಾನಿಂಗ್ ಕೂಡ 23 ರನ್ ಗಳಿಸಿ ಶ್ರೇಯಾಂಕ ಪಾಟೀಲ್ಗೆ ವಿಕೆಟ್ ಒಪ್ಪಿಸಿದರು. ಇವರಿಬ್ಬರ ವಿಕೆಟ್ ಪತನದ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ನ ಯಾವೊಬ್ಬ ಪ್ಲೇಯರ್ ಕೂಡ RCB ಬೌಲರ್ಸ್ ಗಳ ಮುಂದೆ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಕೊನೆಗೆ 18.3 ಓವರ್ಗಳಲ್ಲಿ 113 ರನ್ಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತ್ತು. RCB ಪರ ಶ್ರೇಯಾಂಕ ಪಾಟೀಲ್ 4, ಸೋಫಿ ಮೊಲಿನೆಕ್ಸ್ 3 ಹಾಗೂ ಆಶಾ ಶೋಭಾನ 2 ವಿಕೆಟ್ ಪಡೆಯುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಪತನಕ್ಕೆ ಕಾರಣರಾದರು. 114 ರನ್ಗಳ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ RCB ವುಮೆನ್ಸ್ ತಂಡ ಉತ್ತಮ ಆರಂಭವನ್ನು ಪಡೆಯಿತು. ಮೊದಲ ವಿಕೆಟ್ಗೆ 49 ರನ್ ಜೊತೆಯಾಟವನ್ನು ಕಾಣಿಕೆ ನೀಡಿದರು. ಎಸ್ ಡಿವೈನ್ 32 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರೆ RCB ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ 31 ರನ್ ಗಳಿಸಿ ಔಟ್ ಆದರು. ಎಲಿಸ್ ಪೇರೆ ಅಜಯ 35 ರನ್ಗಳ ಉತ್ತಮ ಪ್ರದರ್ಶನ ನೀಡಿ ಆರೆಂಜ್ ಕ್ಯಾಪ್ ಪಡೆದುಕೊಂಡರೆ, ರೀಚಾ ಘೋಷ್ ಅಜಯ 17 ರನ್ ಗಳಿಸುವ ಮೂಲಕ RCB ಗೆಲುವಿನಲ್ಲಿ ಮಹತ್ತರದ ಪಾತ್ರವನ್ನು ವಹಿಸಿದರು. ರೋಚಕತೆಯಿಂದ ಕೂಡಿದ ಪಂದ್ಯದಲ್ಲಿ ಅಂತಿಮವಾಗಿ RCB 2 ವಿಕೆಟ್ ಕಳೆದುಕೊಂಡು 19.3 ಓವರ್ಗಳಲ್ಲಿ ಗೆಲುವಿನ ಗುರಿ ಮುಟ್ಟಿತು. RCB ಪರ ಸೋಫಿ ಮೊಲಿನೆಕ್ಸ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದರೆ, ದೀಪ್ತಿ ಶರ್ಮಾ ಸರಣಿ ಪುರುಷೋತ್ತಮ ಪ್ರಶಸ್ತಿಗೆ ಪಾತ್ರರಾದರು. 2ನೇ ಆವೃತ್ತಿಯ WPL ನಲ್ಲಿ RCB ವುಮೆನ್ಸ್ ತಮ್ಮ ಚಾಪು ಮೂಡಿಸಿದ್ದಾರೆ. ಆದರೆ IPL ನಲ್ಲಿ ಕಳೆದ 16 ವರ್ಷಗಳಿಂದ ಬೆಂಚು ಕಾಯುತ್ತಾ ಬಾಕಿಯಾಗಿದ್ದೇವೆ. ಈ ಸಲ ಆದರೂ IPL ಕಪ್ ಗೆಲ್ಲಲಿ. ಮುಂದಿನ ಕ್ರಿಕೆಟ್ ಅಪ್ಡೇಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.